everyone fine. ಟಿವಿ ಆಯಿತು, ಸರ್ಜಿಕಲ್ ಚೇರ್ ಆಯಿತು, ಈಗ ದಾಸ ಮತ್ತೊಂದು ಬೇಡಿಕೆ ಇಟ್ಟಿದ್ದಾರೆ. ನನಗೆ ನಯವಾದಂತಹ ತಲೆದಿಂಬು ಬೇಕು ಅಂತ ದರ್ಶನ್ ಬೇಡಿಕೆ ಇಟ್ಟಿದ್ದಾರೆ. ನಯವಾಗಿರುವಂತಹ ಒಂದು ತಲೆದಿಂಬು ಬೇಕು ಅಂತ ದರ್ಶನ್ ಬೇಡಿಕೆ ಇಟ್ಟಿದ್ದಾರೆ. ಇದೇ ದಿಂಬು ಹಾಸಿಗೆ ಬೇಕು ಅಂತ ಕೋರ್ಟ್ ಮೆಟ್ಟಿಲೇರಿದ್ರು. ಮನೆ ಊಟ ಬೇಕು ಅಂತ ಕೋರ್ಟ್ನ ಮೆಟ್ಟಿಲೇರಿದ್ರು. ಕೋರ್ಟ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಬಿಡ್ತು. ಏನು ಬೇಕು, ಏನು ಕೊಡಬೇಕು, ಏನು ಕೊಡಬಾರ್ದು ಅದೆಲ್ಲವನ್ನೂ ಕೂಡ ಜೈಲಾಧಿಕಾರಿಗಳು ನಿರ್ಧಾರ ಮಾಡ್ತಾರೆ ಅಂತ ಕೋರ್ಟ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನು ಕೊಟ್ಟಿತ್ತು. ಈಗ ನನಗೆ ನಯವಾಗಿರುವಂತಹ ತಲೆದಿಂಬು ಬೇಕು ಅಂತ ದಾಸ ಒಂದೊಂದೇ ಬೇಡಿಕೆ ಇಡ್ತಾ ಇದ್ದಾರೆ. ಟಿವಿ ಬೇಕಂದ್ರು, ಸರ್ಜಿಕಲ್ ಚೇರ್ ಬೇಕಂದ್ರು, ಈಗ ತಲೆದಿಂಬು ಬೇಕು ಅಂತ ಅಧಿಕಾರಿಗಳನ್ನು ಕೇಳ್ತಾ ಇದ್ದಾರೆ. ಪ್ರೋಟೀನ್ ಮಾತ್ರೆ, ವಿಟಮಿನ್ ಮಾತ್ರೆ ಬೇಕು. ಈಗ ಕೊಟ್ಟಿರುವಂತಹ ತಲೆದಿಂಬೇನಿದೆ ಅದು ನನಗೆ ಸರಿ ಆಗ್ತಾ ಇಲ್ಲ. ಈಗಾಗಲೇ ಒಂದು ತಲೆದಿಂಬು ಕೂಡ ಅಧಿಕಾರಿಗಳು ಕೊಟ್ಟಿದ್ದಾರೆ. ಆದರೆ ಆ ತಲೆದಿಂಬು ನನಗೆ ಸರಿ ಹೊಂದುತ್ತಾ ಇಲ್ಲ, ನನಗೆ ಸರಿ ಆಗ್ತಾ ಇಲ್ಲ. ಅದಕ್ಕೆ ನಯವಾಗಿರುವಂಥದ್ದು ನನಗೆ ಬೇಕು ತಲೆದಿಂಬು ಅಂತ ಅವರು ಕೇಳ್ತಾ ಇದ್ದಾರೆ. ಬೇರೆ ತಲೆದಿಂಬು ಕೊಡಿ ಅಂತ ಅಧಿಕಾರಿಗಳ ಬಳಿ ಬೇಡಿಕೆ ಇಟ್ಟಿದ್ದಾರೆ. ಅಧಿಕಾರಿಗಳ ಬಳಿಯಲ್ಲಿ ಒಂದಲ್ಲ ಒಂದು ಬೇಡಿಕೆಯನ್ನು ಹೊರತು ಇಡ್ತಾ ಇದ್ದಾರೆ. ನಿರಂತರವಾಗಿ ಒಂದಲ್ಲ ಒಂದು ಬೇಡಿಕೆಯನ್ನು ಇಡ್ತಾ ಹೋಗ್ತಾರೆ. ಇನ್ನು ಅಧಿಕಾರಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕೊಡಬೇಕಾ ಅಥವಾ ಕೊಡಬಾರ್ದಾ ಅದನ್ನು ಕೂಡ ನಿರ್ಧಾರ ಮಾಡಿ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಖಡಾಖಂಡಿತವಾಗಿ ಅದನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ಪ್ರೋಟೀನ್ ಮಾತ್ರೆಗೆ ಸಂಬಂಧಪಟ್ಟಂತೆ ವಿಟಮಿನ್ ಮಾತ್ರೆ ಅದನ್ನು ಖಡಾಖಂಡಿತವಾಗಿ ತಳ್ಳಹಾಕಿದ್ದಾರೆ. ಇನ್ನು ಈಗ ತಲೆದಿಂಬು ಬೇಕು ಅನ್ನುವಂತಹ ಒಂದು ಬೇಡಿಕೆ ಅದನ್ನು ಕೂಡ ಇಡ್ತಾ ಇದ್ದಾರೆ. ಅಧಿಕಾರಿಗಳು ಯಾವ ನಿರ್ಧಾರವನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಯಾಕಂದರೆ ಇದೇ ಒಂದು ಹಾಸಿಗೆ ತಲೆದಿಂಬು ಬೇಕು ಅಂತ ಅವರು ಕೋರ್ಟ್ ಮೆಟ್ಟಿಲು ಕೂಡ ಏರಿದ್ರು. ನ್ಯಾಯಾಲಯ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಕೊಡುವಂತಹ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ನಿರ್ಧಾರ ಮಾಡಲಿ, ಅವರ ವಿವೇಚನೆಗೆ ಬಿಟ್ಟಿದ್ದು ಅಂತ ಕೋರ್ಟ್ ಕೂಡ ಹೇಳಿತ್ತು. ಇದಾದ ಬಳಿಕ ಅಧಿಕಾರಿಗಳು ಏನು ನಿರ್ಧಾರ ಮಾಡ್ತಾರೆ, ಜೈಲಾಧಿಕಾರಿಗಳ ಒಂದು ನಿರ್ಧಾರ ಏನಾಗಿರುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ.